ಅವು ತೆಲಂಗಾಣ ಹಾಗೂ ಕರ್ನಾಟಕದ ಗಡಿ ಗ್ರಾಮಗಳು. ಆ ಎರಡು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಹದಗೆಟ್ಬಿಟ್ಟಿವೆ. ರಸ್ತೆ ತುಂಬೆಲ್ಲ ಸಂಪೂರ್ಣ ಗುಂಡಿಗಳೇ ತುಂಬಿದ್ದಾವೆ. ಆ ಗ್ರಾಮಗಳಿಗೆ ಬಸ್ ಸಂಚಾರನೇ ಬಂದ್ ಆಗಿದೆ. ಇರುವಂತಹ ಬಸ್ ಸಂಚಾರ ಕೂಡ ಬಂದ್ ಆಗಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿ. ಹದಗೆಟ್ಟ ರಸ್ತೆ, ಸರ್ಕಾರದ ವಿರುದ್ಧ ಜನಾಕ್ರೋಶ. ತೆಲಂಗಾಣ ಕರ್ನಾಟಕದ ಗಡಿಯಲ್ಲಿ ಗುಂಡಿಮಯ. ಹದಗೆಟ್ಟ ರಸ್ತೆಯಲ್ಲಿ ಕುಂಟುತ್ತಾ ಸಾಗ್ತಿರುವಂತಹ ಜನ, ಸಂಪೂರ್ಣ ಅಧ್ವಾನವೆದ್ದ ಗ್ರಾಮೀಣ ರಸ್ತೆಗಳು. ಗ್ರಾಮೀಣ ರಸ್ತೆಯಲ್ಲಿ ತಗ್ಗುಗುಂಡಿ ಬಿದ್ದು ಸಾರಿಗೆ ಸಂಚಾರ ಬಂದ್. ಈ ಎಲ್ಲ ದೃಶ್ಯಗಳು ಕಂಡು ಬಂದಿರುವುದು ಯಾದಗಿರಿಯಲ್ಲಿ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕೊಂಗಂಡಿ ಸುಗರ ಗ್ರಾಮದ ಜನರು ರಸ್ತೆ ತಗ್ಗುಗುಂಡಿಗೆ ಹೈರಾಣಾಗಿದ್ದಾರೆ. ನಿಜ, ಗ್ರಾಮೀಣ ರಸ್ತೆಗಳು ಸಂಪೂರ್ಣ ಹಳ್ಳ ಹಿಡಿದಿವೆ. ಈ ರಸ್ತೆಯಲ್ಲಿ ಸಂಚರಿಸುವಂತಹ ವಾಹನ ಸವಾರರು ಅಂಗೈಯಲ್ಲಿ ಜೀವವನ್ನ ಹಿಡಿದು ಸಂಚಾರವನ್ನ ಮಾಡುತ್ತಿದ್ದಾರೆ. ಅಲ್ಲದೆ ಈ ರಸ್ತೆ ತಗ್ಗುಗುಂಡಿಗೆ ಬೇಸತ್ತಿರುವಂತಹ ಸಾರಿಗೆ ಬಸ್ ಸಂಚಾರ ಸಹ ಸ್ಥಗಿತಗೊಂಡಿದೆ. ಜನಪ್ರತಿನಿಧಿ ಆಗಲಿ ಅಧಿಕಾರಿಗಳಾಗಲಿ ಇಲ್ಲಿ ತನ ಯಾರು ಕೂಡ ಪ್ರವಾಹ ಭೇಟಿ ಕೊಟ್ಟಿಲ್ಲ, ಏನಿಲ್ಲ. MLA ಅಂತೂ ಎಷ್ಟು ಬೇರೆ ದೂರವಾಣಿ ಕರೆ ಮಾಡಿದ್ರನ ಲಾಯಕ್ಕಿಲ್ದ ಉತ್ತರಗಳು ಕೊಡ್ತಾನ. ಕಳೆದಾಗ ಏನಾನ ಮಾತು ನಮ್ಗ ಉದ್ಭವ ಆಗ್ತದೆ. ಎಲ್ಲೇನ ಏನು ಇಲ್ಲ. ಈಗ ನಿಮ್ ಊರಾಗ ರೋಡ್ ಎಲ್ಲ ಕೆಟ್ಟ ತಿಂಗಳಾಯ್ತು ನೋಡ್ರಿ, ಇಲ್ಲಿ ತನ ಏನು ಇಲ್ಲ. ಅಧಿಕಾರಿಗಳಿಗೆ ಹೇಳಿದಿವಿ, MLA ಗೆ ಹೇಳಿದಿವಿ, MLA ಮಗನಿಗೆ ಹೇಳಿದಿವಿ. ಆಯ್ತು ಅಂತ ಹೇಳ್ತಾರ. ಅದು ಸಂಶಯ ಉತ್ತರನೇ ಕೊಡ್ತಾರ. ಇಲ್ಲಿ ತನ ಏನು ಸಮಸ್ಯೆ ಬಗೆಹರಿದಿಲ್ಲ. ಇನ್ನು ಕೊಂಗಂಡಿ ಹಾಗೂ ಸುಗೂರು ಗ್ರಾಮಕ್ಕೆ 1 ತಿಂಗಳಿನಿಂದ ಬಸ್ ಬಂದಿರುವಂತೆ. ರಸ್ತೆ ಹಾಳಾಗಿರೋದ್ರಿಂದ ಸಾರಿಗೆ ಬಸ್ ಚಾಲಕರು ಜೋಳದಡಿಗೆ ಗ್ರಾಮದಿಂದ ರಿಟರ್ನ್ ಹೊರಡ್ತಾ ಇದ್ದಾರೆ. ಇದರಿಂದ ಈ ಎರಡೂ ಗ್ರಾಮಸ್ಥರು 5-6 ಕಿಲೋಮೀಟರ್ ನಡೆದುಕೊಂಡು ಹೋಗಿಯೇ ಸಂಚಾರ ನಡೆಸ್ತಾ ಇದ್ದಾರೆ. ಯಾಕಂದ್ರೆ 1 ತಿಂಗಳ ಕಳೆದರೂ ತಗ್ಗುಗುಂಡಿಗಳು ಎರಡು ಮುಖ್ಯ ರಸ್ತೆಗಳು, ಯಾದಗಿರಿ ಮುಖ್ಯ ರಸ್ತೆ ಮತ್ತು ಸೈದಾಪುರ ಮುಖ್ಯ ರಸ್ತೆ, ಈ ಎರಡು ರಸ್ತೆಯಲ್ಲಿ ತಗ್ಗುಗುಂಡಿಗಳು ಬಿದ್ದುಗೇಸಿ ಬಸ್ ವ್ಯವಸ್ಥೆ 1 ತಿಂಗಳ ಕಳೆದರೂ ಸ್ಥಗಿತಗೊಂಡಿವೆ ಸರ್. ಶಾಲಾ ವಿದ್ಯಾರ್ಥಿಗಳಿಗೂ ಮತ್ತು ಗ್ರಾಮಸ್ಥರಿಗೂ ಯಾದಗಿರಿಗೆ ಮತ್ತು ಸೈದಾಪುರದ ಶಾಲಾ ಕಾಲೇಜಿಗೆ ಹೋಗಬೇಕಾದ್ರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಮತ್ತು ಗ್ರಾಮಸ್ಥರಿಗೂ ತೊಂದರೆ ಆಗ್ತಾ ಇದೆ. ಒಟ್ಟಾರೆ ಗ್ರಾಮೀಣ ಭಾಗದ ಹಳ್ಳಿಗೆ ಸಂಪರ್ಕಿಸುವಂತಹ ರಸ್ತೆ ಸಂಪೂರ್ಣ ಅಧ್ವಾನ ಎದ್ದಿದೆ. ತಗ್ಗುಗುಂಡಿಗಳಿಂದ ಮುಕ್ತಿ ಕೊಡಿಸದಂತಹ ಸರ್ಕಾರದ ವಿರುದ್ಧ ಜನರು ಹಿಡಿಶಾಪವನ್ನು ಹಾಕುತ್ತಿದ್ದಾರೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅವು ತೆಲಂಗಾಣ ಹಾಗೂ ಕರ್ನಾಟಕದ ಗಡಿ ಗ್ರಾಮಗಳು. ಆ ಎರಡು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಹದಗೆಟ್ಬಿಟ್ಟಿವೆ. ರಸ್ತೆ ತುಂಬೆಲ್ಲ ಸಂಪೂರ್ಣ ಗುಂಡಿಗಳೇ ತುಂಬಿದ್ದಾವೆ. ಆ ಗ್ರಾಮಗಳಿಗೆ ಬಸ್ ಸಂಚಾರನೇ ಬಂದ್ ಆಗಿದೆ. ಇರುವಂತಹ ಬಸ್ ಸಂಚಾರ ಕೂಡ ಬಂದ್ ಆಗಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿ. ಹದಗೆಟ್ಟ ರಸ್ತೆ, ಸರ್ಕಾರದ ವಿರುದ್ಧ ಜನಾಕ್ರೋಶ. ತೆಲಂಗಾಣ ಕರ್ನಾಟಕದ ಗಡಿಯಲ್ಲಿ ಗುಂಡಿಮಯ. ಹದಗೆಟ್ಟ ರಸ್ತೆಯಲ್ಲಿ ಕುಂಟುತ್ತಾ ಸಾಗ್ತಿರುವಂತಹ ಜನ, ಸಂಪೂರ್ಣ ಅಧ್ವಾನವೆದ್ದ ಗ್ರಾಮೀಣ ರಸ್ತೆಗಳು. ಗ್ರಾಮೀಣ ರಸ್ತೆಯಲ್ಲಿ ತಗ್ಗುಗುಂಡಿ ಬಿದ್ದು ಸಾರಿಗೆ ಸಂಚಾರ ಬಂದ್. ಈ ಎಲ್ಲ ದೃಶ್ಯಗಳು ಕಂಡು ಬಂದಿರುವುದು ಯಾದಗಿರಿಯಲ್ಲಿ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕೊಂಗಂಡಿ ಸುಗರ ಗ್ರಾಮದ ಜನರು ರಸ್ತೆ ತಗ್ಗುಗುಂಡಿಗೆ ಹೈರಾಣಾಗಿದ್ದಾರೆ. ನಿಜ, ಗ್ರಾಮೀಣ ರಸ್ತೆಗಳು ಸಂಪೂರ್ಣ ಹಳ್ಳ ಹಿಡಿದಿವೆ. ಈ ರಸ್ತೆಯಲ್ಲಿ ಸಂಚರಿಸುವಂತಹ ವಾಹನ ಸವಾರರು ಅಂಗೈಯಲ್ಲಿ ಜೀವವನ್ನ ಹಿಡಿದು ಸಂಚಾರವನ್ನ ಮಾಡುತ್ತಿದ್ದಾರೆ. ಅಲ್ಲದೆ ಈ ರಸ್ತೆ ತಗ್ಗುಗುಂಡಿಗೆ ಬೇಸತ್ತಿರುವಂತಹ ಸಾರಿಗೆ ಬಸ್ ಸಂಚಾರ ಸಹ ಸ್ಥಗಿತಗೊಂಡಿದೆ. ಜನಪ್ರತಿನಿಧಿ ಆಗಲಿ ಅಧಿಕಾರಿಗಳಾಗಲಿ ಇಲ್ಲಿ ತನ ಯಾರು ಕೂಡ ಪ್ರವಾಹ ಭೇಟಿ ಕೊಟ್ಟಿಲ್ಲ, ಏನಿಲ್ಲ. MLA ಅಂತೂ ಎಷ್ಟು ಬೇರೆ ದೂರವಾಣಿ ಕರೆ ಮಾಡಿದ್ರನ ಲಾಯಕ್ಕಿಲ್ದ ಉತ್ತರಗಳು ಕೊಡ್ತಾನ. ಕಳೆದಾಗ ಏನಾನ ಮಾತು ನಮ್ಗ ಉದ್ಭವ ಆಗ್ತದೆ. ಎಲ್ಲೇನ ಏನು ಇಲ್ಲ. ಈಗ ನಿಮ್ ಊರಾಗ ರೋಡ್ ಎಲ್ಲ ಕೆಟ್ಟ ತಿಂಗಳಾಯ್ತು ನೋಡ್ರಿ, ಇಲ್ಲಿ ತನ ಏನು ಇಲ್ಲ. ಅಧಿಕಾರಿಗಳಿಗೆ ಹೇಳಿದಿವಿ, MLA ಗೆ ಹೇಳಿದಿವಿ, MLA ಮಗನಿಗೆ ಹೇಳಿದಿವಿ. ಆಯ್ತು ಅಂತ ಹೇಳ್ತಾರ. ಅದು ಸಂಶಯ ಉತ್ತರನೇ ಕೊಡ್ತಾರ. ಇಲ್ಲಿ ತನ ಏನು ಸಮಸ್ಯೆ ಬಗೆಹರಿದಿಲ್ಲ. ಇನ್ನು ಕೊಂಗಂಡಿ ಹಾಗೂ ಸುಗೂರು ಗ್ರಾಮಕ್ಕೆ 1 ತಿಂಗಳಿನಿಂದ ಬಸ್ ಬಂದಿರುವಂತೆ. ರಸ್ತೆ ಹಾಳಾಗಿರೋದ್ರಿಂದ ಸಾರಿಗೆ ಬಸ್ ಚಾಲಕರು ಜೋಳದಡಿಗೆ ಗ್ರಾಮದಿಂದ ರಿಟರ್ನ್ ಹೊರಡ್ತಾ ಇದ್ದಾರೆ. ಇದರಿಂದ ಈ ಎರಡೂ ಗ್ರಾಮಸ್ಥರು 5-6 ಕಿಲೋಮೀಟರ್ ನಡೆದುಕೊಂಡು ಹೋಗಿಯೇ ಸಂಚಾರ ನಡೆಸ್ತಾ ಇದ್ದಾರೆ. ಯಾಕಂದ್ರೆ 1 ತಿಂಗಳ ಕಳೆದರೂ ತಗ್ಗುಗುಂಡಿಗಳು ಎರಡು ಮುಖ್ಯ ರಸ್ತೆಗಳು, ಯಾದಗಿರಿ ಮುಖ್ಯ ರಸ್ತೆ ಮತ್ತು ಸೈದಾಪುರ ಮುಖ್ಯ ರಸ್ತೆ, ಈ ಎರಡು ರಸ್ತೆಯಲ್ಲಿ ತಗ್ಗುಗುಂಡಿಗಳು ಬಿದ್ದುಗೇಸಿ ಬಸ್ ವ್ಯವಸ್ಥೆ 1 ತಿಂಗಳ ಕಳೆದರೂ ಸ್ಥಗಿತಗೊಂಡಿವೆ ಸರ್. ಶಾಲಾ ವಿದ್ಯಾರ್ಥಿಗಳಿಗೂ ಮತ್ತು ಗ್ರಾಮಸ್ಥರಿಗೂ ಯಾದಗಿರಿಗೆ ಮತ್ತು ಸೈದಾಪುರದ ಶಾಲಾ ಕಾಲೇಜಿಗೆ ಹೋಗಬೇಕಾದ್ರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಮತ್ತು ಗ್ರಾಮಸ್ಥರಿಗೂ ತೊಂದರೆ ಆಗ್ತಾ ಇದೆ.
ಒಟ್ಟಾರೆ ಗ್ರಾಮೀಣ ಭಾಗದ ಹಳ್ಳಿಗೆ ಸಂಪರ್ಕಿಸುವಂತಹ ರಸ್ತೆ ಸಂಪೂರ್ಣ ಅಧ್ವಾನ ಎದ್ದಿದೆ. ತಗ್ಗು ಗುಂಡಿಗಳಿಂದ ಮುಕ್ತಿ ಕೊಡಿಸದಂತಹ ಸರ್ಕಾರದ ವಿರುದ್ಧ ಜನರು ಹಿಡಿಶಾಪವನ್ನು ಹಾಕ್ತಿದ್ದಾರೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅವು ತೆಲಂಗಾಣ ಹಾಗೂ ಕರ್ನಾಟಕದ ಗಡಿ ಗ್ರಾಮಗಳು. ಆ 2 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಹದಗೆಟ್ಬಿಟ್ಟಿವೆ. ರಸ್ತೆ ತುಂಬೆಲ್ಲ ಸಂಪೂರ್ಣ ಗುಂಡಿಗಳೇ ತುಂಬಿದ್ದಾವೆ. ಆ ಗ್ರಾಮಗಳಿಗೆ ಬಸ್ ಸಂಚಾರನೇ ಬಂದ್ ಆಗಿದೆ. ಇರುವಂತಹ ಬಸ್ ಸಂಚಾರ ಕೂಡ ಬಂದ್ ಆಗಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿ. ಹದಗೆಟ್ಟ ರಸ್ತೆ, ಸರ್ಕಾರದ ವಿರುದ್ಧ ಜನಾಕ್ರೋಶ. ತೆಲಂಗಾಣ ಕರ್ನಾಟಕದ ಗಡಿಯಲ್ಲಿ ಗುಂಡಿಮಯ. ಹದಗೆಟ್ಟ ರಸ್ತೆಯಲ್ಲಿ ಕುಂಟುತ್ತಾ ಸಾಕ್ತಿರುವಂತಹ ಜನ, ಸಂಪೂರ್ಣ ಅಧ್ವಾನವೆದ್ದ ಗ್ರಾಮೀಣ ರಸ್ತೆಗಳು. ಗ್ರಾಮೀಣ ರಸ್ತೆಯಲ್ಲಿ ತಗ್ಗು ಗುಂಡಿ ಬಿದ್ದು ಸಾರಿಗೆ ಸಂಚಾರ ಬಂದ್. ಎಸ್, ಈ ಎಲ್ಲ ದೃಶ್ಯಗಳು ಕಂಡು ಬಂದಿರುವುದು ಯಾದಗಿರಿಯಲ್ಲಿ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕೊಂಗಂಡಿ ಸುಗರ ಗ್ರಾಮದ ಜನರು ರಸ್ತೆ ತಗ್ಗುಗುಂಡಿಗೆ ಹೈರಾಣಾಗಿದ್ದಾರೆ. ನಿಜ, ಗ್ರಾಮೀಣ ರಸ್ತೆಗಳು ಸಂಪೂರ್ಣ ಹಳ್ಳ ಹಿಡಿದಿವೆ. ಈ ರಸ್ತೆಯಲ್ಲಿ ಸಂಚರಿಸುವಂತಹ ವಾಹನ ಸವಾರರು ಅಂಗೈಯಲ್ಲಿ ಜೀವವನ್ನ ಹಿಡಿದು ಸಂಚಾರವನ್ನ ಮಾಡುತ್ತಿದ್ದಾರೆ. ಅಲ್ಲದೆ ಈ ರಸ್ತೆ ತಗ್ಗುಗುಂಡಿಗೆ ಬೇಸತ್ತಿರುವಂತಹ ಸಾರಿಗೆ ಬಸ್ ಸಂಚಾರ ಸಹ ಸ್ಥಗಿತಗೊಂಡಿದೆ. ಜನಪ್ರತಿನಿಧಿ ಆಗಲಿ ಅಧಿಕಾರಿಗಳಾಗಲಿ ಇಲ್ಲಿ ತನ ಯಾರು ಕೂಡ ಪ್ರವಾಹದ್ರೂ ಭೇಟಿ ಕೊಟ್ಟಿಲ್ಲ, ಏನಿಲ್ಲ. MLA ಅಂತೂ ಎಷ್ಟು ಬೇರೆ ದೂರವಾಣಿ ಕರೆ ಮಾಡಿದ್ರನ ಲಾಯಕ್ಕಿಲ್ದ ಉತ್ತರಗಳು ಕೊಡ್ತಾನ. ಕಳೆದಾಗ ಏನಾನ ಮಾತು ನಮ್ಗ ಉದ್ಭವ ಆಗ್ತದೆ. ಎಲ್ಲೇನ ಏನು ಇಲ್ಲ. ಈಗ ನಿಮ್ ಊರಾಗ ರೋಡ್ ಎಲ್ಲ ಕೆಟ್ಟ ತಿಂಗಳಾಯ್ತು ನೋಡ್ರಿ, ಇಲ್ಲಿ ತನ ಏನು ಇಲ್ಲ. ಅಧಿಕಾರಿಗಳಿಗೆ ಹೇಳಿದಿವಿ, MLA ಗೆ ಹೇಳಿದಿವಿ, MLA ಮಗನಿಗೆ ಹೇಳಿದಿವಿ. ಆಯ್ತು ಅಂತ ಹೇಳ್ತಾರ. ಅದು ಸಂಶಯ ಉತ್ತರನೇ ಕೊಡ್ತಾರ. ಇಲ್ಲಿ ತನ ಏನು ಸಮಸ್ಯೆ ಬಗೆಹರಿದಿಲ್ಲ. ಇನ್ನು ಕೊಂಗಂಡಿ ಹಾಗೂ ಸುಗೂರು ಗ್ರಾಮಕ್ಕೆ 1 ತಿಂಗಳಿನಿಂದ ಬಸ್ ಬಂದಿರುವಂತೆ. ರಸ್ತೆ ಹಾಳಾಗಿರೋದ್ರಿಂದ ಸಾರಿಗೆ ಬಸ್ ಚಾಲಕರು ಜೋಳದಡಿಗೆ ಗ್ರಾಮದಿಂದ ರಿಟರ್ನ್ ಹೊರಡ್ತಾ ಇದ್ದಾರೆ. ಇದರಿಂದ ಈ 2 ಗ್ರಾಮಸ್ಥರು 5-6 ಕಿಲೋಮೀಟರ್ ನಡೆದುಕೊಂಡು ಹೋಗಿಯೇ ಸಂಚಾರ ನಡೆಸ್ತಾ ಇದ್ದಾರೆ. ಯಾಕಂದ್ರೆ 1 ತಿಂಗಳ ಕಳೆದರೂ ತಗ್ಗುಗುಂಡಿಗಳು ಎರಡು ಮುಖ್ಯ ರಸ್ತೆಗಳು, ಯಾದಗಿರಿ ಮುಖ್ಯ ರಸ್ತೆ ಮತ್ತು ಸೈದಾಪುರ ಮುಖ್ಯ ರಸ್ತೆ. ಈ 2 ರಸ್ತೆಯಲ್ಲಿ ತಗ್ಗುಗುಂಡಿಗಳು ಬಿದ್ದಿಗೆಸಿ ಬಸ್ ವ್ಯವಸ್ಥೆ 1 ತಿಂಗಳ ಕಳೆದರೂ ಸ್ಥಗಿತಗೊಂಡಿವೆ ಸರ್. ಶಾಲಾ ವಿದ್ಯಾರ್ಥಿಗಳಿಗೂ ಮತ್ತು ಗ್ರಾಮಸ್ಥರಿಗೂ ಯಾದಗಿರಿಗೆ ಮತ್ತು ಸೈದಾಪುರದ ಶಾಲಾ ಕಾಲೇಜಿಗೆ ಹೋಗಬೇಕಾದ್ರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಮತ್ತು ಗ್ರಾಮಸ್ಥರಿಗೂ ತೊಂದರೆ ಆಗ್ತಾ ಇದೆ. ಒಟ್ಟಾರೆ ಗ್ರಾಮೀಣ ಭಾಗದ ಹಳ್ಳಿಗೆ ಸಂಪರ್ಕಿಸುವಂತಹ ರಸ್ತೆ ಸಂಪೂರ್ಣ ಅಧ್ವಾನ ಎದ್ದಿದೆ. ತಗ್ಗು ಗುಂಡಿಗಳಿಂದ ಮುಕ್ತಿ ಕೊಡಿಸದಂತಹ ಸರ್ಕಾರದ ವಿರುದ್ಧ ಜನರು ಹಿಡಿಶಾಪವನ್ನು ಹಾಕ್ತಿದ್ದಾರೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅವು ತೆಲಂಗಾಣ ಹಾಗೂ ಕರ್ನಾಟಕದ ಗಡಿ ಗ್ರಾಮಗಳು. ಆ 2 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಹದಗೆಟ್ಬಿಟ್ಟಿವೆ. ರಸ್ತೆ ತುಂಬೆಲ್ಲ ಸಂಪೂರ್ಣ ಗುಂಡಿಗಳೇ ತುಂಬಿದ್ದಾವೆ. ಆ ಗ್ರಾಮಗಳಿಗೆ ಬಸ್ ಸಂಚಾರನೇ ಬಂದ್ ಆಗಿದೆ. ಇರುವಂತಹ ಬಸ್ ಸಂಚಾರ ಕೂಡ ಬಂದ್ ಆಗಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿ. ಹದಗೆಟ್ಟ ರಸ್ತೆ, ಸರ್ಕಾರದ ವಿರುದ್ಧ ಜನಾಕ್ರೋಶ. ತೆಲಂಗಾಣ ಕರ್ನಾಟಕದ ಗಡಿಯಲ್ಲಿ ಗುಂಡಿಮಯ. ಹದಗೆಟ್ಟ ರಸ್ತೆಯಲ್ಲಿ ಕುಂಟುತ್ತಾ ಸಾಕ್ತಿರುವಂತಹ ಜನ, ಸಂಪೂರ್ಣ ಅಧ್ವಾನವೆದ್ದ ಗ್ರಾಮೀಣ ರಸ್ತೆಗಳು. ಗ್ರಾಮೀಣ ರಸ್ತೆಯಲ್ಲಿ ತಗ್ಗು ಗುಂಡಿ ಬಿದ್ದು ಸಾರಿಗೆ ಸಂಚಾರ ಬಂದ್. ಎಸ್, ಈ ಎಲ್ಲ ದೃಶ್ಯಗಳು ಕಂಡು ಬಂದಿರುವುದು ಯಾದಗಿರಿಯಲ್ಲಿ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕೊಂಗಂಡಿ ಸುಗರ ಗ್ರಾಮದ ಜನರು ರಸ್ತೆ ತಗ್ಗುಗುಂಡಿಗೆ ಹೈರಾಣಾಗಿದ್ದಾರೆ. ನಿಜ, ಗ್ರಾಮೀಣ ರಸ್ತೆಗಳು ಸಂಪೂರ್ಣ ಹಳ್ಳ ಹಿಡಿದಿವೆ. ಈ ರಸ್ತೆಯಲ್ಲಿ ಸಂಚರಿಸುವಂತಹ ವಾಹನ ಸವಾರರು ಅಂಗೈಯಲ್ಲಿ ಜೀವವನ್ನ ಹಿಡಿದು ಸಂಚಾರವನ್ನ ಮಾಡುತ್ತಿದ್ದಾರೆ. ಅಲ್ಲದೆ ಈ ರಸ್ತೆ ತಗ್ಗುಗುಂಡಿಗೆ ಬೇಸತ್ತಿರುವಂತಹ ಸಾರಿಗೆ ಬಸ್ ಸಂಚಾರ ಸಹ ಸ್ಥಗಿತಗೊಂಡಿದೆ. ಜನಪ್ರತಿನಿಧಿ ಆಗಲಿ ಅಧಿಕಾರಿಗಳಾಗಲಿ ಇಲ್ಲಿ ತನ ಯಾರು ಕೂಡ ಪ್ರವಾಹದ್ರೂ ಭೇಟಿ ಕೊಟ್ಟಿಲ್ಲ, ಏನಿಲ್ಲ. MLA ಅಂತೂ ಎಷ್ಟು ಬೇರೆ ದೂರವಾಣಿ ಕರೆ ಮಾಡಿದ್ರನ ಲಾಯಕ್ಕಿಲ್ದ ಉತ್ತರಗಳು ಕೊಡ್ತಾನ. ಕಳೆದಾಗ ಏನಾನ ಮಾತು ನಮ್ಗ ಉದ್ಭವ ಆಗ್ತದೆ. ಎಲ್ಲೇನ ಏನು ಇಲ್ಲ. ಈಗ ನಿಮ್ ಊರಾಗ ರೋಡ್ ಎಲ್ಲ ಕೆಟ್ಟ ತಿಂಗಳಾಯ್ತು ನೋಡ್ರಿ, ಇಲ್ಲಿ ತನ ಏನು ಇಲ್ಲ. ಅಧಿಕಾರಿಗಳಿಗೆ ಹೇಳಿದಿವಿ, MLA ಗೆ ಹೇಳಿದಿವಿ, MLA ಮಗನಿಗೆ ಹೇಳಿದಿವಿ. ಆಯ್ತು ಅಂತ ಹೇಳ್ತಾರ. ಅದು ಸಂಶಯ ಉತ್ತರನೇ ಕೊಡ್ತಾರ. ಇಲ್ಲಿ ತನ ಏನು ಸಮಸ್ಯೆ ಬಗೆಹರಿದಿಲ್ಲ. ಇನ್ನು ಕೊಂಗಂಡಿ ಹಾಗೂ ಸುಗೂರು ಗ್ರಾಮಕ್ಕೆ 1 ತಿಂಗಳಿನಿಂದ ಬಸ್ ಬಂದಿರುವಂತೆ. ರಸ್ತೆ ಹಾಳಾಗಿರೋದ್ರಿಂದ ಸಾರಿಗೆ ಬಸ್ ಚಾಲಕರು ಜೋಳದಡಿಗೆ ಗ್ರಾಮದಿಂದ ರಿಟರ್ನ್ ಹೊರಡ್ತಾ ಇದ್ದಾರೆ. ಇದರಿಂದ ಈ 2 ಗ್ರಾಮಸ್ಥರು 5-6 ಕಿಲೋಮೀಟರ್ ನಡೆದುಕೊಂಡು ಹೋಗಿಯೇ ಸಂಚಾರ ನಡೆಸ್ತಾ ಇದ್ದಾರೆ. ಯಾಕಂದ್ರೆ 1 ತಿಂಗಳ ಕಳೆದರೂ ತಗ್ಗುಗುಂಡಿಗಳು ಎರಡು ಮುಖ್ಯ ರಸ್ತೆಗಳು, ಯಾದಗಿರಿ ಮುಖ್ಯ ರಸ್ತೆ ಮತ್ತು ಸೈದಾಪುರ ಮುಖ್ಯ ರಸ್ತೆ. ಈ 2 ರಸ್ತೆಯಲ್ಲಿ ತಗ್ಗುಗುಂಡಿಗಳು ಬಿದ್ದಿಗೆಸಿ ಬಸ್ ವ್ಯವಸ್ಥೆ 1 ತಿಂಗಳ ಕಳೆದರೂ ಸ್ಥಗಿತಗೊಂಡಿವೆ ಸರ್.
ಶಾಲಾ ವಿದ್ಯಾರ್ಥಿಗಳಿಗೂ ಮತ್ತು ಗ್ರಾಮಸ್ಥರಿಗೂ ಯಾದಗಿರಿಗೆ ಮತ್ತು ಸೈದಾಪುರದ ಶಾಲೆ ಕಾಲೇಜಿಗೆ ಹೋಗಬೇಕಾದ್ರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಮತ್ತು ಗ್ರಾಮಸ್ಥರಿಗೂ ತೊಂದರೆ ಆಗ್ತಾ ಇದೆ. ಒಟ್ಟಾರೆ ಗ್ರಾಮೀಣ ಭಾಗದ ಹಳ್ಳಿಗೆ ಸಂಪರ್ಕಿಸುವಂತಹ ರಸ್ತೆ ಸಂಪೂರ್ಣ ಅಧ್ವಾನ ಎದ್ದಿದೆ. ತಗ್ಗು ಗುಂಡಿಗಳಿಂದ ಮುಕ್ತಿ ಕೊಡಿಸದಂತಹ ಸರ್ಕಾರದ ವಿರುದ್ಧ ಜನರು ಹಿಡಿಶಾಪವನ್ನು ಹಾಕ್ತಿದ್ದಾರೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.